ಯೂರಿಯಾನ ಎರೆಹುಳುಗಳ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂತ ನೋಡಿ. ನೋಡಿದ್ರಲ್ವಾ, ಒಂದು ಇಡೀ ಯೂರಿಯಾ ಹಾಕಿದ್ಕೆ ಹೇಗೆ ಎರೆಹುಳುಗಳು ಸತ್ತೋದ್ವು ಅಂತ. ಈ ಯೂರಿಯಾ ಎಲ್ಲ ರಸಗೊಬ್ಬರಗಳಿಗಿಂತ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಒಂದರ ಜಾಗದಲ್ಲಿ 3ರಿಂದ 4 ಮೂಟೆ ಭೂಮಿಗೆ ಸೇರಿಸ್ತಾ ಇದ್ದಾರೆ. ಈ ಯೂರಿಯಾದಲ್ಲಿ ಇರುವಂತ ನೈಟ್ರೋಜನ್ 30% ಅಷ್ಟು ಮಾತ್ರ ನಮ್ ಬೆಳೆಗಳು ತಗೊಳುತ್ತೆ. ಮಿಕ್ಕಿದ್ದು ನೈಟ್ರೋಜನ್ ಆಕ್ಸೈಡ್ ಅನಿಲವಾಗಿ ನಮ್ಮ ಗಾಳಿಯನ್ನ ಸೇರ್ಕೊಳ್ಳುತ್ತೆ. ಇದು ಕಾರ್ಬನ್ ಡೈಆಕ್ಸೈಡ್ ಗಿಂತ 300 ಪಟ್ಟು ಹೆಚ್ಚು ನಮ್ಮ ಪರಿಸರವನ್ನ ಹಾಳು ಮಾಡುತ್ತೆ. ಇನ್ನ ಸ್ವಲ್ಪ ನಮ್ಮ ಮಣ್ಣಿನ ಮೇಲಿನ ಭಾಗದಲ್ಲಿ ಸೇರ್ಕೊಂಡು ಅದರ ಆಮ್ಲತೆಯನ್ನ ಜಾಸ್ತಿ ಮಾಡುತ್ತೆ. ಈ ಪ್ರಕ್ರಿಯೆ ಕಾಲ ದಂತೆ ನಮ್ಮ ಮಣ್ಣಿನಲ್ಲಿ ಇರುವಂತ ಒಳ್ಳೆ ಸೂಕ್ಷ್ಮಾಣು ಜೀವಿಗಳು ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಮಣ್ಣು ದುರ್ಬಲ ಆಗುತ್ತೆ, ಫಲವತ್ತತೆ ಕಮ್ಮಿ ಆಗುತ್ತೆ. ಈ ಮಣ್ಣಿನಲ್ಲಿ ಬೆಳೆಯುವಂತ ಆಹಾರಗಳಲ್ಲಿ ಜಿಂಕ್, ಐರನ್ ಮುಂತಾದ ಮನುಷ್ಯನ ದೇಹಕ್ಕೆ ಬೇಕಾಗಿರುವಂತ ಪೌಷ್ಟಿಕಾಂಶಗಳ ತತ್ವಗಳು ಕಮ್ಮಿ ಆಗುತ್ತೆ. ಇಂದಿನ ನಮ್ಮ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಈ ವಿಷಚಕ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಗೆ ಅಂದ್ರೆ ಸುಮಾರು ವರ್ಷಗಳಿಂದ ಬೆಳೆ ಚೆನ್ನಾಗಾಗ್ಲಿ ಅಂತ ರಾಸಾಯನಿಕ ಗೊಬ್ಬರ ಅಂದ್ರೆ ಡಿಎಪಿ, ಯೂರಿಯಾ ಕಾಂಪ್ಲೆಕ್ಸ್ ನಮ್ಮ ಮಣ್ಣಿಗೆ ಸೇರಿಸಿ ಚೆನ್ನಾಗಿ ರೂಢಿ ಮಾಡಿದ್ದಾರೆ. ಅದಿವಾಗ ಹೇಗಾಗಿದೆ ಅಂದ್ರೆ ನಮ್ಮ ಮಣ್ಣಿಗೆ ಈ ರಾಸಾಯನಿಕ ಗೊಬ್ಬರಗಳು ಕೊಡ್ಲಿಲ್ಲ ಅಂದ್ರೆ ಆ ಮಣ್ಣು ನಮ್ಗೆ ಬೆಳೆಯನ್ನ ಕೊಡೋಕೆ ಕಷ್ಟಪಡುವಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಒಳ್ಳೆ ಇಳುವರಿಗಾಗಿ ರೈತರು ಯೂರಿಯಾನ ಜಾಸ್ತಿ ಬಳಕೆ ಮಾಡಿರೋದ್ರಿಂದ 1.4 ಬಿಲಿಯನ್ ಜನಕ್ಕೆ ಆಹಾರ ನೀಡ್ತಾ ಇರುವಂತ ಮಣ್ಣು ನಿಧಾನವಾಗಿ ಜೀವಂತಿಕೆಯನ್ನ ಕಳ್ಕೊತಾ ಇದೆ. ಇದನ್ನೆಲ್ಲ ನಿಲ್ಲಿಸಬೇಕು ಅಂದ್ರೆ ನಾವು ನಮ್ಮ ಬೆಳೆಗೆ ಆಗ್ತಾ ಇರುವಂತ ಮೂಟೆ ರಾಸಾಯನಿಕ ಗೊಬ್ಬರಗಳನ್ನ ಮೊದಲು ನಿಲ್ಲಿಸಬೇಕು. ಹಾಗೆ ಸಾವಯವ ಗೋ ಆಧಾರಿತ ಕೃಷಿ ಅಂದ್ರೆ ಆರ್ಗ್ಯಾನಿಕ್ ಸ್ಥಿರ ಕೃಷಿ ಪದ್ಧತಿಗಳ ಮೂಲಕ ನಮ್ಮ ಮಣ್ಣಿನ ಜೀವಶಕ್ತಿಗಳಾದ ಎರೆಹುಳುಗಳು ಇನ್ನಿತರ ಸೂಕ್ಷ್ಮಾಣುಗಳನ್ನ ಪುನರ್ಜೀವಿಸುವಂತೆ ಮಾಡಬೇಕು. ನಾವು ನೀವೆಲ್ಲ ಅಟ್ಲೀಸ್ಟ್ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯಕ್ಕೋಸ್ಕರ ಆದ್ರೂ ಯೋಚನೆ ಮಾಡ್ಲೇಬೇಕು. ಏನ್ ಮಾಡೋದು ಇದನ್ ಮುಂದಿನ ವಿಡಿಯೋಲಿ ತಿಳಿಯೋಣ.